ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಹೋರಾಟ ನೋಡಿ ನಗುವ ಜನರು ನಾಳೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಒಂದು ಸಾಲಿನಲ್ಲಿ ಜೀವನದ ದೊಡ್ಡ ಸತ್ಯ ಅಡಗಿದೆ. ನೀವೇನಾದ್ರೂ ಇವತ್ತು ಕಷ್ಟಪಡ್ತಿದ್ದೀರಾ ಅಥವಾ ನಿಮ್ಮ ಕನಸುಗಳಿಗಾಗಿ ಹೋರಾಡ್ತಿದ್ದೀರಾ ಅಥವಾ ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ವೇ, ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ಆಗ ಈ ಮಾತುಗಳನ್ನು ಕೊನೆಯವರೆಗೆ ಕೇಳಿ. ಜೀವನದಲ್ಲಿ ಮೊದಲ ಹಂತ ಏನಂದ್ರೆ ಜನರು ನಿಮ್ಮ ಕನಸುಗಳನ್ನ ನೋಡಿ ಯಾವಾಗ್ಲೂ ನಗ್ತಾ ಇರ್ತಾರೆ. ನಿಮ್ಮ ದೊಡ್ಡ ದೊಡ್ಡ ಕನಸನ್ನ ಕಾಣುವಾಗ ಅಥವಾ ಮೊದಲಿಗೆ ನಿಮ್ಮನ್ನು ತಡೆಯುವುದು ಪರಿಸ್ಥಿತಿ ಅಲ್ಲ, ಜನರ ಮಾತುಗಳು. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ಇದರಿಂದ ಏನಾಗತ್ತೆ? ಇನ್ನೊಂದು ಬಿಸ್ನೆಸ್ ಶುರು ಮಾಡಿದ್ರೆ ಇದು ನಿನ್ನಿಂದ ಆಗಲ್ಲ. ನೀವೇನಾದ್ರೂ ಹೊಸ ಕರಿಯರ್ ಆಯ್ಕೆ ಮಾಡ್ಕೊಳ್ಳಿ. ನೀನ್ ಯಾಕೆ ಈ ರಿಸ್ಕ್ ಅನ್ನ ತೆಗೆದುಕೊಳ್ತಿದ್ಯಾ ಅಂತ ಹೇಳ್ತಾರೆ. ಅದೆಲ್ಲ ಯಾಕೆ ಗೊತ್ತಾ? ಜನ ಯಾಕೆ ನಮ್ಮ ಸುತ್ತಮುತ್ತಲ ಜನರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ಹೆಚ್ಚಿನ ಜನರು ತಮ್ಮ ಕನಸುಗಳಲ್ಲಿ ಬದುಕ್ತಾ ಇಲ್ಲ. ಆದ್ದರಿಂದ ಅವರು ನಿಮ್ಮ ಕನಸುಗಳನ್ನು ನಂಬೋದಿಲ್ಲ. ನಿಮ್ಮ ಮೇಲೆ ನಗುವವರನ್ನು ಯಾವತ್ತೂ ದ್ವೇಷಿಸಬೇಡಿ. ಟ್ರಸ್ಟ್ ಮೀ, ಒಂದು ಮುಖ್ಯ ವಿಷಯ ಹೇಳ್ತಾ ಇದ್ದೀನಿ. ನಿಮ್ಮನ್ನು ನೋಡಿ ನಗುವವರನ್ನು ಯಾವತ್ತೂ ದ್ವೇಷಿಸಬೇಡಿ. ಅವರು ನಿಮ್ಮ ಶತ್ರುಗಳಲ್ಲ. ಅವರು ನಿಮ್ಮ ಪ್ರಯಾಣದ ಒಂದು ಭಾಗ. ದೇ ಆರ್ ಪಾರ್ಟ್ ಆಫ್ ಯುವರ್ ಜರ್ನಿ ಅಂತ ಹೇಳ್ಬೋದು. ಅವರು ನಿಮ್ಮನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ಬಲಪಡಿಸಲು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ದಿನ ಅವರೇ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಅಪಹಾಸ್ಯ ಇರುತ್ತೆ. ಇತಿಹಾಸ ನೋಡಿದರೆ ಬ್ಯಾಕ್ ಟು ಹಿಸ್ಟ್ರಿ ನಾವು ತೆಗೆದಾಗ ಪ್ರತಿಯೊಬ್ಬ ಯಶಸ್ವಿಯಾದ ವ್ಯಕ್ತಿಯನ್ನು ಮೊದಲು ಜನರು ತಮಾಷೆ ಮಾಡಿದ್ದಾರೆ. ಅವರ ಕನಸುಗಳನ್ನು ಹಾಸ್ಯ ಮಾಡಿದ್ದಾರೆ. ಅವರ ನಿರ್ಧಾರಗಳನ್ನ ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅವ್ರು ಯಾವತ್ತೂ ನಿಲ್ಲಿಲ್ಲ. ಅವರು ಒಂದೇ ಕೆಲಸ ಮಾಡಿದ್ರು ಮುಂದುವರೆದಂತವ್ರು. ಜಗತ್ತು ನಮ್ಮನ್ನು ನಂಬೋದಕ್ಕಿಂತ ಅಥವಾ ನಿಮ್ಮನ್ನು ನಂಬೋದಕ್ಕಿಂತ ಮುಖ್ಯವಾದದ್ದು ನೀವು ನಿಮ್ಮನ್ನು ನಂಬೋದು. ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮನ್ನ ಫಸ್ಟ್ ನೀವು ನಂಬ್ಕೊಳ್ಬೇಕು. ನೀವು ಸಮ್ ಟೈಮ್ ಏನಾಗುತ್ತೆ, ನೀವು ಸೋಲ್ತಾ ಇರೋಂತೆ ಅನ್ಸತ್ತೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ನಡೀತಾ ಇದೆ ಅಂತ ಫೀಲ್ ಆಗತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದರ ಫಲಿತಾಂಶ ಇರೋದಿಲ್ಲ. ನೀವೆಷ್ಟೇ ಕೆಲಸ ಮಾಡಿದ್ರು ಯಾರು ಅದನ್ನ ಗಮನಿಸೋದಿಲ್ಲ ಅಂತ ಈ ತರ ಅರ್ಥ ಮಾಡಿಕೊಳ್ಳೋದು ಸಹಜ. ಆ ಸಮಯದಲ್ಲಿ ನಿಮ್ಗೆ ಅನ್ಸತ್ತೆ, ಬಹುಶಃ ನಾನು ಏನಾದ್ರೂ ತಪ್ಪು ದಾರಿಯಲ್ಲಿ ಏನೋ ಇದೇನೇನೋ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಅತ್ಯಂತ ಕತ್ತಲೆಯ ಸಮಯವೇ ಸೂರ್ಯೋದಯದ ಮೊದಲು ಬರುತ್ತೆ. ಅತ್ಯಂತ ಕತ್ತಲೆಯ ಸಮಯವೇ ಸೂರ್ಯೋದಯದ ಮೊದಲು ಬರುತ್ತೆ. ಜನರು ಫಲಿತಾಂಶ ನೋಡ್ತಾರೆ ಯಾವಾಗ್ಲೂ, ನಿಮ್ಮ ಪ್ರಯಾಣವಲ್ಲ. ನೀವು 5 ವರ್ಷ ಎಷ್ಟು ಕಷ್ಟಪಟ್ಟಿರ್ಬೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ದಿನ ನೀವು ಯಶಸ್ವಿ ಆದ್ರೆ ಎಲ್ರೂ ಹೇಳ್ತಾರೆ, ಹೋ, ಅವಳ ಅದೃಷ್ಟ ಅಥವಾ ಅವನ ಅದೃಷ್ಟ ಚೆನ್ನಾಗಿತ್ತು ಅಂತ. ಯಾರು ನಿಮ್ಮನ್ನು ನಿದ್ದೆ ಇಲ್ಲದ ರಾತ್ರಿಗಳನ್ನು ನೋಡುವುದಿಲ್ಲ. ಯಾರು ನಿಮ್ಮ ಕಣ್ಣೀರನ್ನು ನೋಡಿರುವುದಿಲ್ಲ. ಯಾರು ನಿಮ್ಮ ಹೋರಾಟವನ್ನು ನೋಡುವುದಿಲ್ಲ. ಯಾರು ನೋಡುವುದು ಯಶಸ್ಸು ಮಾತ್ರ. ಅವರು ಯಾವಾಗ್ಲೂ ನೋಡುವುದು ನಿಮ್ಮ ಫಲಿತಾಂಶ ಅಂದ್ರೆ ಯಶಸ್ಸು ಮಾತ್ರ. ನಿಮ್ಮ ಹೋರಾಟ ವ್ಯರ್ಥವಾಗುವುದಿಲ್ಲ. ಇಂದು ನೀವು ಕಲಿತಾ ಇರುವಂತ ಪ್ರತಿಯೊಂದು ಕೌಶಲ್ಯ ಅಥವಾ ಸ್ಕಿಲ್ಸ್, ಇಂದು ನೀವು ಹಾಕುತ್ತಿರುವ ಪ್ರತಿಯೊಂದು ಹೆಜ್ಜೆ, ಇವತ್ತು ನೀವು ಅನುಭವಿಸುತ್ತಿರುವಂತ ಪ್ರತಿಯೊಂದು ನೋವು ನಾಳೆಯ ಯಶಸ್ಸಿಗೆ ಅಡಿಪೆ ಆಗತ್ತೆ. ಇದು ನನ್ನ ಜೀವನದಲ್ಲಿ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಬೀಜವನ್ನು ನೆಟ್ಟ ತಕ್ಷಣ ಮರ ಬರುವುದಿಲ್ಲ, ಅದಕ್ಕೆ ಸಮಯ ಬೇಕು. ಹಾಗೆ ಯಶಸ್ಸಿಗೂ ಸಮಯ ಬೇಕು. ಸೊ ನೀವು ಪ್ರತಿಯೊಂದು ಬಿಡುವಂತ ಕ್ಷಣವೇ ಅಪಾಯಕರ. ಹೆಚ್ಚಿನ ಜನರು ವಿಫಲರಾಗುವುದಿಲ್ಲ, ಅವರು ಮಧ್ಯದಲ್ಲೇ ಕೈ ಬಿಡ್ತಾರೆ. ಯಶಸ್ಸು ಸಿಗುವ ಮುನ್ನವೇ ನಿಲ್ತಾರೆ. ಹಾಗಾದ್ರೆ ನೀವು ಇನ್ನೂ ಒಂದು ಹೆಜ್ಜೆ ಹಾಕಿದ್ರೆ ಗೆಲ್ಲಬಹುದಾಗಿತ್ತೇನೋ ಅಂತ ಫೀಲ್ ಆಗತ್ತೆ. ಆದ್ರೆ ಅವರು ದಣಿದು ಬಿಟ್ಟಿರ್ತಾರೆ. ನೀವು ಹಾಗೆ ಮಾಡಬೇಡಿ. ದಯವಿಟ್ಟು ನೀವು ದಣಿದಿದ್ದರೆ ವಿಶ್ರಾಂತಿ, ರೆಸ್ಟ್ ಅನ್ನು ತಗೊಳ್ಳಿ. ಆದ್ರೆ ನಿಮ್ಮ ಕನಸುಗಳನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಯಾಕಂದ್ರೆ ಒಂದು ದಿನ ಎಲ್ಲವೂ ಬದಲಾಗತ್ತೆ. ಅದೇನಂದ್ರೆ, ಇಂದು ನಿಮ್ಮನ್ನು ಕಡೆಗಣಿಸಬಾರ್ದು. ಅಂದ್ರೆ ಕಡೆಗಣಿಸಿದ್ದವರು ನಾಳೆ ನಿಮ್ಮ ಸಲಹೆ ಕೇಳಬಹುದು. ಇವತ್ತು ಏನಾದ್ರೂ ನಿಮ್ಮನ್ನು ನೋಡಿ ನಕ್ಕವರು ನಾಳೆ ನಿಮ್ಮೊಂದಿಗೆ ಫೋಟೋ ಅಥವಾ ಸೆಲ್ಫಿ ತೆಗೆದುಕೊಳ್ಳು ಬರುವಂತ ಅವಕಾಶ ಸಿಗ್ಬೋದು. ಇವತ್ತು ನೀವು ನಂಬದವರು, ಅಂದ್ರೆ ಇದೇ ಜೀವನ. ನೀವು ಉತ್ತರ ಮಾತುಗಳಲ್ಲಿ ಅಲ್ಲ, ಸಾಧನೆಯಲ್ಲಿ ಇರ್ಲಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣ ಉತ್ತರ ಕೊಡ್ಬೇಕೆಂದು ಅನಿಸತ್ತೆ. ಆದ್ರೆ ಅತ್ಯುತ್ತಮ ಉತ್ತರ ಏನ್ ಗೊತ್ತಾ? ನನ್ನ ಪ್ರಕಾರ ನಿಮ್ಮ ಯಶಸ್ಸು, ಸಕ್ಸಸ್. ತಕ್ಷಣ ಉತ್ತರ ಕೊಡ್ಬೇಕಂತ ಅನಿಸಿದ್ರು ಕೂಡ ಯಶಸ್ಸಿಗಿಂತ ದೊಡ್ಡ ಪ್ರತಿಕ್ರಿಯೆ ಯಾವುದೂ ಇಲ್ಲ ಅಂತ ನಾನು ಯಾವತ್ತೂ ನಂಬಿದವಳು. ನಿಮ್ಮ ಕೆಲಸ ಮಾತಾಡ್ಲಿ, ನಿಮ್ಮ ಸಾಧನೆ ಮಾತಾಡ್ಲಿ, ಆಮೇಲೆ ನಿಮ್ಮ ಫಲಿತಾಂಶ ಮಾತಾಡ್ಲಿ. ನಿಮ್ಮ ಸಮಯ ಬರತ್ತೆ. ಈಗ ನಿಮ್ಮ ಜೀವನ ಕಷ್ಟವಾಗಿರ್ಬೋದು. ಈಗ ಯಾರು ನಿಮ್ಮನ್ನ ಗಮನಿಸ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗ ನೀವು ಒಬ್ಬರೇ ಹೋರಾಡ್ತಿರ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಒಂದು ಸಮಯ ಬರತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಮಯ ಬರತ್ತೆ. ಪ್ರತಿಯೊಂದು ರಾತ್ರಿ ನಂತರ ಬೆಳಗ್ಗೆ ಬಂದೇ ಬರತ್ತೆ. ಪ್ರತಿಯೊಂದು ಹೋರಾಟದ ನಂತರ ಗೆಲುವು ಇದ್ದೇ ಇದೆ. ಸೊ ಟ್ರಸ್ಟ್ ಮೀ, ಇಂದು ನಿಮ್ಮನ್ನು ನೋಡಿ ನಗುವ ಜನರ ಬಗ್ಗೆ ಯೋಚನೆ ಮಾಡಬೇಡಿ. ಇಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಜನರ ಬಗ್ಗೆ ಯಾವತ್ತೂ ಯೋಚಿಸಬೇಡಿ. ಆಮೇಲೆ ಒಂದೇ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ, ಪ್ಲೀಸ್ ನೆನಪಿಟ್ಕೊಳ್ಳಿ,
ನಿಮ್ಮ ಕನಸುಗಳು ನಿಮ್ಮ ಅನುಮತಿ ಇಲ್ಲದೆ ಸಾಯಬಾರದು. ನಿಮ್ಮ ಹೋರಾಟ ಮುಂದುವರಿಲಿ, ನಿಮ್ಮ ಪ್ರಯತ್ನ ಮುಂದುವರಿಲಿ, ನಿಮ್ಮ ನಂಬಿಕೆ ಮುಂದುವರಿಲಿ. ಯಾಕೆಂದ್ರೆ ಒಂದಿನ ಏನಾಗತ್ತಂದ್ರೆ, ಇಂದು ನಿಮ್ಮ ಹೋರಾಟವನ್ನು ನೋಡಿ ನಗುವ ಜನರು ನಾಳೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಇಂದು ನಿಮ್ಮನ್ನು ತಿರಸ್ಕರಿಸುವಂತ ಜನರು ನಾಳೆ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ತಾರೆ. ಸೊ ನಿಮ್ಮ ಜೀವನದ ಕಥೆಯನ್ನು ಬರೆಯುತ್ತಿರುವುದು ಪರಿಸ್ಥಿತಿ ಅಲ್ಲ, ನಿಮ್ಮ ನಿರ್ಧಾರಗಳು. ಆದ್ದರಿಂದ ಕೀಪ್ ಗೋಯಿಂಗ್, ಕೀಪ್ ಗ್ರೋಯಿಂಗ್, ಕೀಪ್ ಬಿಲೀವಿಂಗ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಹೋರಾಟ ನೋಡಿ ನಗುವ ಜನರು ನಾಳೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಒಂದು ಸಾಲಿನಲ್ಲಿ ಜೀವನದ ದೊಡ್ಡ ಸತ್ಯ ಅಡಗಿದೆ. ನೀವೇನಾದ್ರೂ ಇವತ್ತು ಕಷ್ಟಪಡ್ತಿದ್ದೀರಾ ಅಥವಾ ನಿಮ್ಮ ಕನಸುಗಳಿಗಾಗಿ ಹೋರಾಡ್ತಿದ್ದೀರಾ, ಅಥವಾ ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ವೇ, ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ಆಗ ಈ ಮಾತುಗಳನ್ನು ಕೊನೆಯವರೆಗೆ ಕೇಳಿ. ಜೀವನದಲ್ಲಿ ಮೊದಲ ಹಂತ ಏನಂದ್ರೆ, ಜನರು ನಿಮ್ಮ ಕನಸುಗಳನ್ನು ನೋಡಿ ಯಾವಾಗ್ಲೂ ನಗ್ತಾ ಇರ್ತಾರೆ. ನಿಮ್ಮ ದೊಡ್ಡ ದೊಡ್ಡ ಕನಸನ್ನ ಕಾಣುವಾಗ ಅಥವಾ ಮೊದಲಿಗೆ ನಿಮ್ಮನ್ನು ತಡೆಯುವುದು ಪರಿಸ್ಥಿತಿ ಅಲ್ಲ, ಜನರ ಮಾತುಗಳು. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ಇದರಿಂದ ಏನಾಗತ್ತೆ, ಇನ್ನೊಂದು ಬಿಸ್ನೆಸ್ ಶುರು ಮಾಡಿದ್ರೆ ಇದು ನಿನ್ನಿಂದ ಆಗಲ್ಲ, ನೀವೇನಾದ್ರೂ ಹೊಸ ಕರಿಯರ್ ಆಯ್ಕೆ ಮಾಡ್ಕೊಳ್ಳಿ, ನೀನ್ ಯಾಕೆ ಈ ರಿಸ್ಕ್ ಅಂತ ತೆಗೆದುಕೊಳ್ತಿದ್ಯಾ ಅಂತ ಹೇಳ್ತಾರೆ. ಅದೆಲ್ಲ ಯಾಕೆ ಗೊತ್ತಾ? ಯಾಕೆ ನಮ್ಮ ಸುತ್ತಮುತ್ತಲ ಜನರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂದ್ರೆ, ನಮ್ಮ ಸುತ್ತಮುತ್ತಲಿನ ಹೆಚ್ಚಿನ ಜನರು ತಮ್ಮ ಕನಸುಗಳಲ್ಲಿ ಬದುಕ್ತಾ ಇಲ್ಲ. ಆದ್ದರಿಂದ ಅವರು ನಿಮ್ಮ ಕನಸುಗಳನ್ನು ನಂಬೋದಿಲ್ಲ. ನಿಮ್ಮ ಮೇಲೆ ನಗುವವರನ್ನು ಯಾವತ್ತೂ ದ್ವೇಷಿಸಬೇಡಿ. ಟ್ರಸ್ಟ್ ಮೀ, ಒಂದು ಮುಖ್ಯ ವಿಷಯ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಡಿ ನಗುವವರನ್ನು ಯಾವತ್ತೂ ದ್ವೇಷಿಸಬೇಡಿ. ಅವರು ನಿಮ್ಮ ಶತ್ರುಗಳಲ್ಲ, ಅವರು ನಿಮ್ಮ ಪ್ರಯಾಣದ ಒಂದು ಭಾಗ. ದೇ ಆರ್ ಪಾರ್ಟ್ ಆಫ್ ಯುವರ್ ಜರ್ನಿ ಅಂತ ಹೇಳ್ಬೋದು. ಅವರು ನಿಮ್ಮನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ಬಲಪಡಿಸಲು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ದಿನ ಅವರೇ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಯಶಸ್ಸಿನ ಹಿಂದೆ ಅಪಹಾಸ್ಯ ಇರುತ್ತೆ. ಇತಿಹಾಸ ನೋಡಿದ್ರೆ ಬ್ಯಾಕ್ ಟು ಹಿಸ್ಟ್ರಿ ನಾವು ತೆಗೆದಾಗ, ಪ್ರತಿಯೊಬ್ಬ ಯಶಸ್ವಿಯಾದ ವ್ಯಕ್ತಿಯನ್ನು ಮೊದಲು ಜನರು ತಮಾಷೆ ಮಾಡಿದ್ದಾರೆ, ಅವರ ಕನಸುಗಳನ್ನು ಹಾಸ್ಯ ಮಾಡಿದ್ದಾರೆ, ಅವರ ನಿರ್ಧಾರಗಳನ್ನ ಎಷ್ಟೋ ಜನ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಅವ್ರು ಯಾವತ್ತೂ ನಿಲ್ಲಿಲ್ಲ. ಅವರು ಒಂದೇ ಕೆಲಸ ಮಾಡಿದ್ರು, ಮುಂದುವರೆದಂತವ್ರು. ಜಗತ್ತು ನಮ್ಮನ್ನು ನಂಬೋದಕ್ಕಿಂತ ಅಥವಾ ನಿಮ್ಮನ್ನು ನಂಬೋದಕ್ಕಿಂತ ಮುಖ್ಯವಾದದ್ದು ನೀವು ನಿಮ್ಮನ್ನು ನಂಬೋದು. ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮನ್ನ ಫಸ್ಟ್ ನೀವು ನಂಬ್ಕೊಳ್ಬೇಕು. ನೀವು ಸಮ್ ಟೈಮ್ ಏನಾಗುತ್ತೆ, ನೀವು ಸೋಲ್ತಾ ಇರೋಂತೆ ಅನ್ಸತ್ತೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ನಡೀತಾ ಇದೆ ಅಂತ ಫೀಲ್ ಆಗತ್ತೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದರ ಫಲಿತಾಂಶ ಇರೋದಿಲ್ಲ. ನೀವು ಎಷ್ಟೇ ಕೆಲಸ ಮಾಡಿದ್ರು ಯಾರು ಅದನ್ನ ಗಮನಿಸೋದಿಲ್ಲ ಅಂತ ಈ ತರ ಅರ್ಥ ಮಾಡಿಕೊಳ್ಳೋದು ಸಹಜ. ಆ ಸಮಯದಲ್ಲಿ ನಿಮ್ಗೆ ಅನ್ಸತ್ತೆ, ಬಹುಶಃ ನಾನು ಏನಾದ್ರೂ ತಪ್ಪು ದಾರಿಯಲ್ಲಿ ಏನೋ ಇದೇನೇನೋ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಅತ್ಯಂತ ಕತ್ತಲೆಯ ಸಮಯವೇ ಸೂರ್ಯೋದಯದ ಮೊದಲು ಬರುತ್ತೆ. ಅತ್ಯಂತ ಕತ್ತಲೆಯ ಸಮಯವೇ ಸೂರ್ಯೋದಯದ ಮೊದಲು ಬರುತ್ತೆ. ಜನರು ಫಲಿತಾಂಶ ನೋಡ್ತಾರೆ ಯಾವಾಗ್ಲೂ, ನಿಮ್ಮ ಪ್ರಯಾಣವಲ್ಲ. ನೀವು 5 ವರ್ಷ ಎಷ್ಟು ಕಷ್ಟಪಟ್ಟಿರ್ಬೋದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಒಂದು ದಿನ ನೀವು ಯಶಸ್ವಿ ಆದ್ರೆ ಎಲ್ಲರೂ ಹೇಳ್ತಾರೆ, ಹೋ ಅವಳ ಅದೃಷ್ಟ ಅಥವಾ ಅವನ ಅದೃಷ್ಟ ಚೆನ್ನಾಗಿತ್ತು ಅಂತ. ಯಾರು ನಿಮ್ಮನ್ನು ನಿದ್ದೆ ಇಲ್ಲದ ರಾತ್ರಿಗಳನ್ನು ನೋಡುವುದಿಲ್ಲ, ಯಾರು ನಿಮ್ಮ ಕಣ್ಣೀರನ್ನು ನೋಡಿರುವುದಿಲ್ಲ, ಯಾರು ನಿಮ್ಮ ಹೋರಾಟವನ್ನು ನೋಡುವುದಿಲ್ಲ. ಯಾರು ನೋಡುವುದು ಯಶಸ್ಸು ಮಾತ್ರ. ಅವರು ಯಾವಾಗ್ಲೂ ನೋಡುವುದು ನಿಮ್ಮ ಫಲಿತಾಂಶ ಅಂದ್ರೆ ಯಶಸ್ಸು ಮಾತ್ರ. ನಿಮ್ಮ ಹೋರಾಟ ವ್ಯರ್ಥವಾಗುವುದಿಲ್ಲ. ಇಂದು ನೀವು ಕಲಿತಾ ಇರುವಂತ ಪ್ರತಿಯೊಂದು ಕೌಶಲ್ಯ ಅಥವಾ ಸ್ಕಿಲ್ಸ್, ಇಂದು ನೀವು ಹಾಕುತ್ತಿರುವ ಪ್ರತಿಯೊಂದು ಹೆಜ್ಜೆ, ಇವತ್ತು ನೀವು ಅನುಭವಿಸುತ್ತಿರುವಂತ ಪ್ರತಿಯೊಂದು ನೋವು ನಾಳೆಯ ಯಶಸ್ಸಿಗೆ ಅಡಿಪೆ ಆಗತ್ತೆ. ಇದು ನನ್ನ ಜೀವನದಲ್ಲಿ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಬೀಜವನ್ನು ನೆಟ್ಟ ತಕ್ಷಣ ಮರ ಬರುವುದಿಲ್ಲ, ಅದಕ್ಕೆ ಸಮಯ ಬೇಕು. ಹಾಗೆ ಯಶಸ್ಸಿಗೂ ಸಮಯ ಬೇಕು. ಸೊ ನೀವು ಪ್ರತಿಯೊಂದು ಬಿಡುವಂತ ಕ್ಷಣವೇ ಅಪಾಯಕರ. ಹೆಚ್ಚಿನ ಜನರು ವಿಫಲರಾಗುವುದಿಲ್ಲ, ಅವರು ಮಧ್ಯದಲ್ಲೇ ಕೈ ಬಿಡ್ತಾರೆ, ಯಶಸ್ಸು ಸಿಗೋ ಮುನ್ನವೇ ನಿಲ್ತಾರೆ. ಹಾಗಾದ್ರೆ ನೀವು ಇನ್ನೂ ಒಂದು ಹೆಜ್ಜೆ ಹಾಕಿದ್ರೆ ಗೆಲ್ಲಬಹುದಾಗಿತ್ತೇನೋ ಅಂತ ಫೀಲ್ ಆಗತ್ತೆ. ಆದ್ರೆ ಅವರು ದಣಿದು ಬಿಟ್ಟಿರ್ತಾರೆ. ನೀವು ಹಾಗೆ ಮಾಡಬೇಡಿ. ದಯವಿಟ್ಟು ನೀವು ದಣಿದಿದ್ದರೆ ವಿಶ್ರಾಂತಿ, ರೆಸ್ಟ್ ಅನ್ನು ತಗೊಳ್ಳಿ. ಆದ್ರೆ ನಿಮ್ಮ ಕನಸುಗಳನ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ಯಾಕಂದ್ರೆ ಒಂದು ದಿನ ಎಲ್ಲವೂ ಬದಲಾಗತ್ತೆ. ಅದೇನಂದ್ರೆ, ಇಂದು ನಿಮ್ಮನ್ನು ಕಡೆಗಣಿಸಬಾರ್ದು, ಅಂದ್ರೆ ಕಡೆಗಣಿಸಿದ್ದವರು ನಾಳೆ ನಿಮ್ಮ ಸಲಹೆ ಕೇಳಬಹುದು. ಇವತ್ತು ಏನಾದ್ರೂ ನಿಮ್ಮನ್ನು ನೋಡಿ ನಕ್ಕವರು ನಾಳೆ ನಿಮ್ಮೊಂದಿಗೆ ಫೋಟೋ ಅಥವಾ ಸೆಲ್ಫಿ ತೆಗೆದುಕೊಳ್ಳು ಬರುವಂತ ಅವಕಾಶ ಸಿಗ್ಬೋದು. ಇವತ್ತು ನೀವು ನಂಬದವರು, ಅಂದ್ರೆ ಇದೇ ಜೀವನ. ನೀವು ಉತ್ತರ ಮಾತುಗಳಲ್ಲಿ ಅಲ್ಲ, ಸಾಧನೆಯಲ್ಲಿ ಇರಲಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣ ಉತ್ತರ ಕೊಡ್ಬೇಕೆಂದು ಅನಿಸತ್ತೆ. ಆದ್ರೆ ಅತ್ಯುತ್ತಮ ಉತ್ತರ ಏನು ಗೊತ್ತಾ? ನನ್ನ ಪ್ರಕಾರ ನಿಮ್ಮ ಯಶಸ್ಸು, ಸಕ್ಸಸ್. ತಕ್ಷಣ ಉತ್ತರ ಕೊಡ್ಬೇಕಂತ ಅನಿಸಿದ್ರು ಕೂಡ ಯಶಸ್ಸಿಗಿಂತ ದೊಡ್ಡ ಪ್ರತಿಕ್ರಿಯೆ ಯಾವುದೂ ಇಲ್ಲ ಅಂತ ನಾನು ಯಾವತ್ತೂ ನಂಬಿದವಳು. ನಿಮ್ಮ ಕೆಲಸ ಮಾತಾಡ್ಲಿ, ನಿಮ್ಮ ಸಾಧನೆ ಮಾತಾಡ್ಲಿ, ಆಮೇಲೆ ನಿಮ್ಮ ಫಲಿತಾಂಶ ಮಾತಾಡ್ಲಿ. ನಿಮ್ಮ ಸಮಯ ಬರತ್ತೆ.
ಈಗ ನಿಮ್ಮ ಜೀವನ ಕಷ್ಟವಾಗಿರ್ಬೋದು. ಈಗ ಯಾರೋ ಯಾರು ನಿಮ್ಮನ್ನ ಗಮನಿಸ್ತಾ ಇರ್ಬೋದು, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗ ನೀವು ಒಬ್ಬರೇ ಹೋರಾಡ್ತಿರ್ಬೋದು. ಆದ್ರೆ ನೆನಪಿಟ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಒಂದು ಸಮಯ ಬರತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಮಯ ಬರತ್ತೆ. ಪ್ರತಿಯೊಂದು ರಾತ್ರಿ ನಂತರ ಬೆಳಗ್ಗೆ ಬಂದೇ ಬರತ್ತೆ. ಪ್ರತಿಯೊಂದು ಹೋರಾಟದ ನಂತರ ಗೆಲುವಿದ್ದೇ ಇದೆ. ಸೊ ಟ್ರಸ್ಟ್ ಮೀ. ಇಂದು ನಿಮ್ಮನ್ನು ನೋಡಿ ನಗುವ ಜನರ ಬಗ್ಗೆ ಯೋಚನೆ ಮಾಡಬೇಡಿ. ಇಂದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದ ಜನರ ಬಗ್ಗೆ ಯಾವತ್ತೂ ಯೋಚಿಸಬೇಡಿ. ಆಮೇಲೆ ಒಂದೇ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ನೆನಪಿಟ್ಕೊಳ್ಳಿ, ನಿಮ್ಮ ಕನಸುಗಳು ನಿಮ್ಮ ಅನುಮತಿ ಇಲ್ಲದೆ ಸಾಯಬಾರದು. ನಿಮ್ಮ ಹೋರಾಟ ಮುಂದುವರಿಲಿ, ನಿಮ್ಮ ಪ್ರಯತ್ನ ಮುಂದುವರಿಲಿ, ನಿಮ್ಮ ನಂಬಿಕೆ ಮುಂದುವರಿಲಿ. ಯಾಕೆಂದ್ರೆ ಒಂದಿನ ಏನಾಗತ್ತಂದ್ರೆ, ಇಂದು ನಿಮ್ಮ ಹೋರಾಟವನ್ನು ನೋಡಿ ನಗುವ ಜನರು ನಾಳೆ ನಿಮ್ಮ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ಇಂದು ನಿಮ್ಮನ್ನು ತಿರಸ್ಕರಿಸುವಂತ ಜನರು ನಾಳೆ ನಿಮ್ಮ ಯಶಸ್ಸಿಗೆ ಚಪ್ಪಾಳೆ ತಟ್ತಾರೆ. ಸೊ ನಿಮ್ಮ ಜೀವನದ ಕಥೆಯನ್ನು ಬರೆಯುತ್ತಿರುವುದು ಪರಿಸ್ಥಿತಿ ಅಲ್ಲ, ನಿಮ್ಮ ನಿರ್ಧಾರಗಳು. ಆದ್ದರಿಂದ ಕೀಪ್ ಗೋಯಿಂಗ್, ಕೀಪ್ ಗ್ರೋಯಿಂಗ್, ಕೀಪ್ ಬಿಲೀವಿಂಗ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್.